ಬೆಳಗ್ಗೆನೇ ಎದ್ದು ಎಳೆ ಬಿಸಿಲಲ್ಲಿ ಬಂದು ನಿಂತ್ಕೊಂಡೆ. ಆಮೇಲೆ ಟೀ ಕುಡಿಯೋಣ ಅಂತ ಕೂತೆ, ಆದರೆ ಮಗ ಬಂದ್ಬಿಟ್ಟು ಟೀ ಎಲ್ಲ ಚೆಲ್ಬಿಟ್ಟ, ಟೀ ಎಲ್ಲ ಚೆಲ್ಲೋಯ್ತು. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಗಿಶಪ್ ಎಲ್ಲ ಆಗಿ ನಾನು ತಿಂಡಿ ತಿನ್ನೋಕ್ಕೆ ಅಂತ ಹೋಗಿದ್ದು ಆಕಾಶ್ ಬಟ್ರ್ ದೋಸೆ, ಇದು ಇರೋದು ಆಕಾಶ್ ನಗರ ಬೆಂಗಳೂರು. ಅಲ್ಲಿ ಹೋಗಿ ಮೆನು ಬೋರ್ಡ್ನ ನೋಡಿದೆ. ಲಾಸ್ಟಲ್ಲಿ ಹೇಳಿದ್ದು ನಾನೊಂದು ಸೆಟ್ ದೋಸೆನ, ಆದರೆ ಅಲ್ಲಿ ಯಾವುದೇ ರೀತಿಯ ಟೇಬಲ್ ಏನೋ ಇರಲಿಲ್ಲ. ಸರಿ ಅಂತ ಹಂಗೆ ಚೇರ್ ಮೇಲೆ ಕೂತ್ಕೊಂಡು ತಿಂದ್ಕೊಂಡೆ. ದೋಸೆ ಜೊತೆ ಚಟ್ನಿ ಪಲ್ಯ ಎಲ್ಲ ಕೊಟ್ಟಿದ್ರು. ಚಟ್ನಿ ಅಂತೂ ಸಾಕಾಗಿತ್ತು. ಅದೆಲ್ಲ ಆದಮೇಲೆ ಬರೋವಾಗ ಒಂದು ಟೀನ ಕುಡ್ಕೊಂಬಂದೆ, ಯಾಕಂದರೆ ಬೆಳಗ್ಗೆ ಟೀ ಕುಡ್ದಿರಲಿಲ್ಲ ಅಂತ. ಟೀ ಎಲ್ಲ ಕುಡ್ಕೊಂಡು ಮನೆಗೆ ಬಂದೆ ಕೆಲಸಕ್ಕೆ ಕೂತ್ಕೊಳ್ಳೋಣ ಅಂತ. ಆದರೆ ಇಂಟರ್ನೆಟ್ಟೇ ವರ್ಕ್ ಆಗ್ತಿರ್ಲಿಲ್ಲ ಸರಿ ಅಂತ ಟಿಕೆಟ್ ಎಲ್ಲ ರೈಸ್ ಮಾಡಿಬಿಟ್ಟು ವರ್ಕ್ ಫಾರ್ ಹೋಮ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಬಟ್ಟೆ ಒಣಗಾಕೋದು ಅದು ಇದು. ವರ್ಕ್ ಫ್ರಮ್ ಹೋಮ್ ಬದಲು ವರ್ಕ್ ಫಾರ್ ಹೋಮ್ ಮಾಡ್ತಾಯಿದ್ದೆ. ಒಂದು ಬಕೆಟ್ ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಬಕೆಟ್ ಬಂತು. ಸರಿ ಅಂತ ಮಧ್ಯಾಹ್ನ ಊಟಕ್ಕೆ ಅಂತ ಹೋದಾಗ ಅನ್ನ ಏನೋ ಮಾಡಿದರು, ಅದ್ರ ಜೊತೆ ಸಾರು ಕೂಡ ಮಾಡಿದರು. ಅನ್ನ ಸಾರು ಎಲ್ಲ ಹಾಕ್ಕೊಂಡು ಊಟ ಎಲ್ಲ ಮಾಡಿದೆ. ಅನ್ನ ಸಾರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಚೆಕ್ ಮಾಡಿದೆ, ಬಂದು ಇಂಟರ್ನೆಟ್ ಏನೋ ವರ್ಕ್ ಆಗ್ತಾಯಿತ್ತು. ಸರಿ ಅಂತ ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಸಾಯಂಕಾಲ ಆಗ್ತಿದ್ದಂಗೆ ವಾಕಿಂಗ್ಗೆ ಅಂತ ಹೊರಟೆ. ಸ್ವಲ್ಪ ಲಾಂಡ್ರಿಗೆ ಹೋಗಬೇಕಾಗಿತ್ತು, ಬಟ್ಟೆ ಎಲ್ಲ ಕೊಡಬೇಕಾಗಿತ್ತು. ಹಾಗೆ ಸ್ಟೇಷ್ನರಿ ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋವಾಗ ಒಂದು ಸಮೋಸ, ಅದ್ರ ಜೊತೆ ಗ್ರೀನ್ ಚಟ್ನಿನ ತಿಂದ್ಕೊಂಡೆ. ಗ್ರೀನ್ ಚಟ್ನಿ ಏನೋ ಸ್ವಲ್ಪ ಖಾರ ಅನಿಸ್ತು. ಸ್ವೀಟ್ ತಿನ್ನೋಣ ಅಂತ ನಾನು ಒಂದು ಗುಲಾಬ್ ಜಾಮೂನ್ನ ತೊಗೊಂಡೆ. 15 ರೂಪಾಯಿ ಕೊಟ್ಬಿಟ್ಟು ಒಂದು ಗುಲಾಬ್ ಜಾಮೂನ್ನ ತೊಗೊಂಡೆ. ಆದರೆ ಸೈಜ್ ಏನೋ ತುಂಬ ಚಿಕ್ಕದಾಗಿತ್ತು. ಸರಿ ಇನ್ನೇನು ಕಟ್ ಮಾಡಿ ತಿನ್ನೋದು ಅಂತ ಹಂಗೆ ಒಂದೇ ರೌಂಡ್ಗೆ ಲಬಕ್ಕಂತ ಬಾಯಿಗೆ ಹಾಕ್ಕೊಂಡೆ. ಹಾಗೆ ಬರೋವಾಗ ಬಿಲ್ವಪತ್ರೆ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸಗಣಿ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮನೆಗೆ ಬಂದೆ, ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ 9:30. ಊಟಕ್ಕೆ ಅಂತ ಹೋದಾಗ ಕುಕ್ಕರ್ ತೆಗೆದೆ. ಅನ್ನ ಎಲ್ಲ ಆರೋಗಿತ್ತು. ಸಾರು ಕೂಡ ಎಲ್ಲ ಕೂಲಾಗಿತ್ತು. ಸರಿ ಅಂತ ಸಾರು ಏನಾದ್ರು ಬಿಸಿ ಮಾಡೋಣ ಅಂತ ಗ್ಯಾಸ್ ಒಲೆ ಎಲ್ಲ ಹಚ್ಬಿಟ್ಟು ಸಾರನ್ನ ಬಿಸಿ ಮಾಡೋಕ್ಕೆ ಅಂತಿಟ್ಟೆ. ಸಾರೆಲ್ಲ ಬಿಸಿ ಆದಮೇಲೆ ಆರೋಗಿರೋ ಅನ್ನದ ಜೊತೆ ಬಿಸಿ ಬಿಸಿ ಸಾರನ್ನ ತಟ್ಟೆಗೆ ಹಾಕ್ಕೊಂಡೆ. ಬಿಸಿ ಬಿಸಿ ಸಾರಂತೂ ತುಂಬ ಚೆನ್ನಾಗಿತ್ತು. ಹೊಗೆ ಎಲ್ಲ ಬರ್ತಾಯಿತ್ತು. ಸರಿ ಅಂತ ಬಂದು ಊಟಕ್ಕೆ ಅಂತ ಕೂತೆ. ಇದಕ್ಕೇನಾದ್ರು ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಉಳಿದಿರೋ ಒಂದಿಷ್ಟು ಮಿಕ್ಸರ್ ಇತ್ತು. ಮಿಕ್ಸರ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಕೊಂಡೆ. ಅದೇ ಟೈಮ್ಗೆ ಟಿ ವಿಲಿ ಯಾವುದೋ ಸೀರಿಯಲ್ ಬರ್ತಾಯಿತ್ತು, ನೋಡಿಕೊಂಡು ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.